ತೋಟದ ಮನೆಗೆ ಬಂದಿದ್ದೀರಿ ಅಣ್ಣ. ಫಿಶ್ ಮಾಡೋಣ ಇವತ್ತು. ಇಲ್ಲಿ ಸಕಲೇಶ್ಪುರ ಎಲ್ಲ ಕ್ಯಾಟ್ಲಾಕ್ ಫಿಶ್ ಎಲ್ಲ ತುಂಬಾ ಫೇಮಸ್. ಸಂತೋಷ್ ಅವ್ರು ಇವತ್ತು ನಮ್ಗೆ ಫಿಶ್ ಊಟ ಮಾಡ್ಕೊಡ್ತಾರೆ. ಸಕಲೇಶ್ಪುರ ಫೇಮಸ್ ಅಂದ್ರೆ ಕ್ಯಾಟ್ಲಾಕ್ ಫಿಶ್. ಕ್ಯಾಟ್ಲಾಕ್ ಸಕಲೇಶ್ಪುರದ ಕ್ಯಾಟ್ಲಾಕ್ ಫಿಶ್ ಅಲ್ಲಿ ಇಲ್ಲಿ ಸ್ಪೆಷಲ್ ನಿಮ್ ತರ ಬೆಂಗಳೂರು ಸೈಡ್ ಹೆಂಗ್ ಗೊತ್ತಾಗ ಫಿಶ್ ಗೆಲ್ಲ ಕಾಯಕ್ ಬಿಟ್ಟು ಮಾಡ್ತೀವಿ. ತೆಂಗಿನಕಾಯಿ ಹೌದೌದು. ನಾವು ತೆಂಗಿನಕಾಯಿ ಯೂಸ್ ಮಾಡಲ್ಲ, ಪಕ್ಕಾ ನಾಟಿ ಸ್ಟೈಲ್ ಸಗರಾಗಿರುತ್ತೆ. ಸೊ ಏನೇನ್ ಹಾಕ್ತೀನಿ ನೀವು ಅದನ್ನ ತೋರಿಸ್ತೀರಾ? ಆಮೇಲೆ ತೋರಿಸ್ತೀನಿ. ನಮ್ಮೂರು ಮಾಡ್ಕೊಳ್ಳಿ. ಸಕಲೇಶ್ಪುರದ ಮೀನು ಸಾರಾ ಇಲ್ಲ ಮೀನ್ ಕರಿನಾ? ಇದು ಮೀನು ಕರಿ. ಮೀನ್ ಕರಿ ಸಕಲೇಶ್ವರ ಮೀನ್ ಕರಿ ನೋಡಿ. ಇದಕ್ಕೆ ಒಳ್ಳೆ ಹುಳಿ ಸಿಗಲ್ಲ ನಿಮಗೆ. ಇದು ಎಳ್ಳಿಕಾಯಿ ಫಿಶ್. ಓ ಸೂಪರ್. ಅದು ತಿನ್ಬೇಕು ಅಂದ್ರೆ ಪುಣ್ಯ ಮಾಡಬೇಕು. ಎಳ್ಳಿಕಾಯಿ ಫಿಶ್. ಓಕೆ. ಸೊ ಫಸ್ಟ್ ಈರುಳ್ಳಿ ಮತ್ತೆ ಎಲ್ಲ ಆರ್ಗ್ಯಾನಿಕ್, ಇದು ಕೆಮಿಕಲ್ ಇಲ್ಲ. ಒಳ್ಳೆ ಇದ್ದಂಗಿದೆ. ಹೌದು. ಏನೋ ಒಳ್ಳೆ ಆರೆಂಜ್ ಇದ್ದಂಗಿದೆ. ಆರೆಂಜ್ ಹೌದು. ಇದು ಪರವಾಗಿ ಇಟ್ಕೋ. ಅಲ್ಲೇ ಕೆರಡು. ಇದು ಫುಲ್ ಇದಕ್ಕೆ ಹಿಂಡ್ತೀರಾ? ಲಾಸ್ಟ್ ಅಲ್ಲಿ ಹಿಂಡ್ತೀರಾ ಫಸ್ಟ್ ಅಲ್ಲಿ ಹಾಕ್ತೀರಾ? ಅದು ಫಿಶ್ ಹಾಕಕ್ಕಿಂತ ಮುಂಚೆ ಹಾಕ್ತಿವಿ. ಓ ಹಂಗೆ ಕಟ್ ಮಾಡಿದ್ವಿ. ಟೊಮೆಟೊ ಹಾಕ್ತೀನಿ. ಎರಡು ಟೊಮೆಟೊ 1 kg. ಎಳ್ಳಿಕಾಯಿ ಅದು ಸರಿ. ಎಳ್ಳಿಕಾಯಿ ಎಷ್ಟು ಹಾಕ್ಬೇಕು? 1-2? ಅದು ಹುಳಿ ನಿಮಗೆ ಎಷ್ಟು ಬೇಕಷ್ಟು. ತುಂಬಾ ಹುಳಿ ಇರುತ್ತೆ ಅದು. 1 ಇಲ್ಲ 2? 1 kgಗೆ ಒಂದು ಕಾಯಿ ಸಾಕಾ? ಸಾಕು. ಸೊ ಹಂಗಾರೆ ಎಳ್ಳಿಕಾಯಿ ಫಿಶ್ ಕರಿ. ಟೈಟ್ಲಿ ಅದು ಹಾಕ್ಬಿಡ್ತೀನಪ್ಪ. ಆಯ್ತು. ಸಕಲೇಶ್ಪುರ ಎಳ್ಳಿಕಾಯಿ ಫಿಶ್ ಕರಿ, ಸಂತೋಷ್ ಫಿಶ್ ಕರಿ ಅಂತ ಹಾಕ್ತೀನಿ ನೋಡಿ. ಈಗ ಮನೆ ಕಟ್ತಾ ಇದಾರೆ ಸಂತೋಷ್. ಸೊ ಅದಕ್ಕೆ ಈಗ ಅರ್ಜೆಂಟ್ಗೆ ಎಲ್ಲ ನೋಡಿ ಈ ತರ ಎಲ್ಲ ಆಚೆ ಪಾಪ ಎಲ್ಲ ತುಂಬಾ ಕಷ್ಟ ಪಡ್ತಾ ಇದೆ ನೋಡಿ. ಎಲ್ಲ ಆಚೆ ಇಟ್ಕೊಂಡು ನೋಡಿ. ಇಲ್ಲೇ ಅವ್ರದ್ದು ಎಲ್ಲ ತರಕಾರಿಗಳಲ್ಲ. ಎಲ್ಲ ನಿಮ್ದೇನು ಆಲ್ಮೋಸ್ಟ್. ಈರುಳ್ಳಿ ನಿಮ್ದಲ್ಲ. ಈರುಳ್ಳಿ ಒಂದು ಹುಬ್ಳಿ ಕಡೆದು ಅಷ್ಟೇ ಅಲ್ಲ. ಹುಳ್ಳಿಕಾಯಿ ನಿಮ್ದು. ನಿಮ್ಮ ಏರಿಯಾದು ಎಲ್ಲ. ಕುಂಬಳಕಾಯಿ ಎಲ್ಲ ನೋಡಿ. ಕಿತ್ಲೆ ಹಂಗೆ ನಿಮ್ದೇ ಅಲ್ವಾ ಇದು? ನೋಡಿ ಇವರೇ ಬೆಳೆದಿರೋದು. ಒಂದು ಕಾಯಿ ತಿನ್ನೋಣ. ಮರಗಳಲ್ಲಿ ಕಾಫಿ ತೋಟದಲ್ಲಿ ಬೆಳೆದಿರೋದೆಲ್ಲ. ನೋಡಿ ಸದ್ಯಕ್ಕೆ ಟೆಂಪ್ರವರಿ ಶೆಟಪ್ ಮಾಡ್ಕೊಂಡಿದ್ದಾರೆ. ಸಾರು ಮಾಡಕ ಏನು ಮಾಡ್ತಿದ್ದೀಯ ನೀನು? ಏನ್ ಮಾಡ್ತಿದ್ದೀಯ ನೀನು? ವಿಡಿಯೋ ಮಾಡ್ತಾ ಇದ್ದೆ ನಾನು. ಅಯ್ಯೋ ಹುಷಾರು. ಬೆರಳು. ನೋಡಿ ಸಂತೋಷ್ ಅವ್ರ ಮಗ. ಸರಿ ಆಯ್ತಾ? ಇಲ್ಲ ಇನ್ನು ಗೆಜ್ಜು. ಸಂತೋಷ್ ಅವ್ರ ಮಗ ಜಜ್ಜಿತಾವನೆ. ಮಾಮಗೆ ಮೀನ್ ಸಾರು ಮಾಡ್ಕೊಡ್ತೀಯಾ? ಫಿಶ್ ಕರಿಗೆ ಫಿಶ್ ಮಾಡ್ಕೊಡ್ತೀಯಾ? ನೀನೇ ಮಾಡ್ತೀಯಾ? ಆ ಮಾಮಗಲ್ಲ, ನನಗೆ. ವಾಸು ಮಾಮಗೆ ಮಾಡ್ಕೊಡ್ಬೇಕು ಇವತ್ತು. ವಾಸು ಮಾಮಗೆ ಮಾಡ್ಕೊಡ್ಬೇಕು. ಮಾಡ್ತೀಯಾ? ಆಕಾಶಿಗೆ ಕೊಡೋಣ. ಆಕಾಶಿಗೆ ಅವ್ರ ಮಾಮೂಲು ಕೊಡಲ್ಲ ಅಂತ. ಏನ್ ಕತೆ ರೀ? ಆಕಾಶ ಮಾಮ ಕೊಡ್ತೀಯಾ? ಅಣ್ಣ ಇದು ಶುಂಠಿ ಮನೆದು. ಇಲ್ಲ ತೋಟದಲ್ಲಿ ಬೆಳೆದಿರೋ ಶುಂಠಿ. ಅದು ಕೆಮಿಕಲ್ ಅಲ್ಲ. ತೋಟದ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ ಕ್ರಾಪ್ ಬರುತ್ತೆ. ಹೌದಾ? ಸ್ಮೆಲ್. ಹೌದು. ಓಕೆ. ನೋಡಿ ಸ್ನೇಹಿತರೆ, ಫಿಶ್ಗೆ ಅಂದ್ರೆ ಈ ತರ ಅಗಲ ಇರಬೇಕು. ನಮ್ಮ ಬೆಂಗಳೂರಲ್ಲೆಲ್ಲ ಮಾಮೂಲಿ ಇದ್ರಲ್ಲಿ ಮಾಡ್ತೀವಿ. ಸೊ ಈ ತರ ಪಾತ್ರೆಯಲ್ಲಿ ಮಾಡ್ತಾರೆ. ಫಿಶ್ ಮಾಡಬಾರ್ದು ಈ ತರದ್ರಲ್ಲಿ ಮಾಡಬಾರ್ದು. ಅದೇ ಇದು ಅಂದ್ರೆ ಕಲ್ಸಕ್ ಆಗಲ್ಲ. ಅದ್ರಲ್ಲಿ ಸ್ಪೂನ್ ಹಾಕ್ಬಾರ್ದು. ಫಿಶ್ ಒಂದ್ಸಲಿ ಹಾಕಿದ್ಮೇಲೆ ತಿರುಗಿಸ್ಬಾರ್ದು. ಸೊ ನೋಡಿ ಈ ತರ ಅಗಲ ಇರಬೇಕು. ಅಗಲವೇ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದ್ದು. ಸೊ ಗೊತ್ತಿರೋರೆಲ್ಲ ಈ ತರ ತಗೊಂತಾರೆ ನೋಡಿ. ಅಗಲ ಇರುತ್ತೆ, ತುಂಬಾ ಅಗಲ ಇದೆ ಇದು. ಸೊ ಇದರಲ್ಲಿ ಎಲ್ಲ ಫಿಶ್ ಹಾಕಿದ್ರೆ ಹಂಗೆ ಇರುತ್ತೆ. ನೀನು ಬಿಸಿ ಮಾಡ್ಕೊಡ್ತೀಯ ಮಾಮನಿಗ? ಹುಳಿ ಗಟ್ಟಿ ಗಿಂಡಪ್ಪ. ಪೀಸ್ ಕಟ್ ಮಾಡಿದ್ರೆ ಹಂಗೆ ಹಾಕಿದ್ರೆ ಕೈ ಬಂದ್ಬಿಡುತ್ತೆ. ಕೈ ಜಾಸ್ತಿ ಬರುತ್ತೆ. ಸರಿ, ಹುಳಿ ಆಯ್ತು, ಟೊಮಾಟೊ ಆಯ್ತು, ಎಲ್ಲ ರೆಡಿ ಇದೆ. ಒಗ್ಗರಣೆ ಹಾಕೋಣ. ಆಮೇಲೆ ತೋರಿಸ್ತೀನಿ. ಓಕೆ. ನಮ್ಮೂರ್ ಸ್ಟೈಲ್ ಅಲ್ವಾ? ಸಕಲೇಶ್ಪುರದ ಮೀನು ಹುಳಿ.
ಸಕಲೇಶ್ಪುರ ಸ್ಟೈಲ್ ಗ್ಯಾಸ್ ಹಚ್ಚಿದ್ದೀನಿ. ಗ್ಯಾಸ್ ಹಚ್ಬಿಟ್ಟು ಪಾತ್ರೆ ಇಟ್ಬಿಟ್ಟಿದೀವಿ ಆಲ್ರೆಡಿ. ಹೌದೌದು. ಫಿಶ್ ಈ ತರ ನೋಡಿ. ಫಿಶ್ ನೋಡಿ ಈ ತರ ಫಿಶ್. ಓಕೆ. ಸ್ಲೈಸ್ ಇದೆ. ಏನು ಫಿಶ್ ಇದು? ಕ್ಯಾಟ್ಲಾ. ಮುಳ್ಳು ಜಾಸ್ತಿ ಇರಲ್ಲ. ಸಕಲೇಶ್ಪುರದ ಕ್ಯಾಟ್ಲಾ. ಏನು ಎಳ್ಳಿಕಾಯಿ ಕರಿ. ಸ್ವಲ್ಪ ಎಣ್ಣೆ, ಜಸ್ಟ್ ಒಂದು 50 ಗ್ರಾಮ್ಸ್ ಅಷ್ಟೇ. 50 ಗ್ರಾಮ್ಸ್ 1 kg. 1 kg ಇದೆ ಅದು. 1 kg ಇದೆ. 1 kgಗೆ 50 ಗ್ರಾಮ್ಸ್ ಎಣ್ಣೆ ಹಾಕೋಬೇಕು. ನೆಕ್ಸ್ಟ್ ಏನೇನು ಹಾಕ್ತಿ ಹಾಕಪ್ಪ. ಇಲ್ಲ ಕಾಯಿಲೆ ಸ್ವಲ್ಪ ಬೆಳ್ಳುಳ್ಳಿ ಬಂತಾ? ಈರುಳ್ಳಿ ಒಗ್ಗರಣೆಗೆ ಫಸ್ಟ್. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗ್ಬೇಕಲ್ಲ. 1 ಮಿನಿಟ್ ರೋಸ್ಟ್ ಆಗಬೇಕು. ಕಟ್ ಮಾಡಿ ಸಾಕು. ಮತ್ತೆ ಮನೆ ಅರಿಶಿನ ಇದು. ಮನೆ ಅರಿಶಿನ ಹಾಕು. 1 ಸ್ಪೂನ್ ಅರಿಶಿನ. ರೆಡಿ. ಶುಂಠಿ ಜಜ್ಜಿರೋದು. ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಜ್ಜಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜಜ್ಜಿದ್ರೆ ಮಜಾ ಅದು. ಹಂಗೆ ಟೊಮೊಟೊ ಹಾಕ್ಬೋದು. ಟೊಮೊಟೊ. ಓಕೆ. ಸಕಲೇಶ್ಪುರ ಸ್ಪೆಷಲ್ ಅಂದ್ರೆ ಎಳ್ಳಿಕಾಯಿ. ಇಲ್ಲೆಲ್ಲ ಲೋಕಲ್ದೇ ಹಾಕ್ತಾರಲ್ಲ, ಅಂದ್ರೆ ಇಲ್ಲಿ ಬೆಳೆದಿರೋದು ಹಾಕ್ತಾರೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುಣಸೆ ಹಣ್ಣೆಲ್ಲ ಜಾಸ್ತಿ ಹಾಕಿ ಮರದಲ್ಲಿ ಸಿಗುವಂತ ಹುಳಿಗಳು ತುಂಬಾ ಸಿಗುತ್ತೆ. ಸ್ವಲ್ಪ ಬಾಯ್ಲ್. ಹೇಳು. ಉಪ್ಪು ಹಾಕೋಣ ಸ್ವಲ್ಪ. ಸ್ವಲ್ಪ ಅಷ್ಟೇನಾ? ನೀರು ಹಾಕೋಣ. 1 ಗ್ಲಾಸ್ ಅರ್ಧ ಗ್ಲಾಸ್? 1 ಗ್ಲಾಸ್. 1 ಗ್ಲಾಸ್ ನೀರು. 1 ಗ್ಲಾಸ್ ನೀರು ಬೇಕು. ಓಕೆ. ಹೇಳು. ಖಾರ ಪುಡಿ ಹಾಕೋಣ. ಖಾರ ಪುಡಿ 1 ಸ್ಪೂನ 2 ಸ್ಪೂನ? ಇದು ಖಾರ ಇದೆ. ಓಹೋ, ಸಾಕು. 1 ಸ್ಪೂನ್ ಸಾಕು. ದೊಡ್ಡ ಸ್ಪೂನ್ ಅದು. 1 ಸ್ಪೂನ್ ಖಾರ. ಫಿಶರಿ ಮೇನ್ ಧನಿಯಾ ಪುಡಿ. ಓಕೆ. ಧನಿಯಾ ಪುಡಿನೇ ಇಂಪಾರ್ಟೆಂಟ್. ಎಷ್ಟು? 2 ಸ್ಪೂನಾ? 1 ಸ್ಪೂನ್ ಸಾಕು. ಖಾರ ಪುಡಿ ಅಷ್ಟೇ. ಓಕೆ ಸರ್. ಖಾರದ ಪುಡಿ ಎಷ್ಟು ಹಾಕ್ತಾರೋ ಧನಿಯಾ ಸೇಮ್ ಬೇಕು. ಇದು ಚೆನ್ನಾಗಿ ಹುರಿಬೇಕೀಗ. ಈಗ ನಾವು ಇದಕ್ಕೆ ಏನು ಮಾಡ್ತೀವಿ, ಹುಳಿನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತೀವಿ. ಹುಳಿ ಲಾಸ್ಟಲ್ಲಿ ಹಾಕಿ? ಇಲ್ಲ. ಇದು ಫಿಶ್ ನಿಮಗೆ ಜಸ್ಟ್ 10 ನಿಮಿಷಕ್ಕೆ ಫಿಶ್ ರೆಡಿ ಆಗ್ಬಿಡುತ್ತೆ. ಅಲ್ಲ, ಇದು ಬೇಳಿರು ಸ್ವಲ್ಪ ಬಿಸಿ ಬೇಡ. ನೋಡಿ ಇದ ಬೀಜ ಹಿಂಗ್ ಮಾಡ್ಕೊಳ್ಳೋಣ. ತೆಗಿಯೋಣ ಬೀಜ. ಹುಳಿ, ಎಳ್ಳಿಕಾಯಿ ಹುಳಿ ಹಿಂಡ್ಕೊಂಡು ಒಂದು ಕಾಯಿ ಫುಲ್ಲು ಬಿಸಿಗೆ ಹಾಕಿ. ಓ ಸೂಪರ್. ಹುಳಿಗೂ ಅದಕ್ಕೆ ಹುಳಿನ ಹಾಕಿ. ನಮ್ಮ ಕಡೆ ಹುಣಸೆ ಹಣ್ಣು ಹಾಕ್ತಾರೆ. ನಿಮ್ಮ ಕಡೆ ಹುಳಿ ಸಿಗಲ್ಲ. ಆಲ್ಟರ್ನೇಟಿವ್. ಈ ಕಡೆ ಹುಣಸೆ ಮರಗಳಿಲ್ಲ. ಹುಣಸೆ ಇಲ್ಲ, ಸಿಗುತ್ತೆ, ಮರ ಇಲ್ಲ, ಹುಣಸೆ ಹಣ್ಣು ಸಿಗುತ್ತೆ. ಬಟ್ ಇದು ನಮಗೆ ಸಿಗೋದು ಪುಣ್ಯ. ಇದು ಒಂದು ಸೀಸನ್ ಎಳ್ಳಿಕಾಯಿ ಸೀಸನ್. ಹೌದು. ಓಕೆ ಸಂತೋಷ್, ರೆಡಿ ಆಗ್ಲಿ. ಕುದಿಲ್ಲ ಕೊತ್ತಂಬರಿ ಸೊಪ್ಪು ರುಚಿ ಇರುತ್ತೆ ಫಿಶ್ ಸಾಂಬಾರ್ಗೆ. ಇದು ಲಾಸ್ಟಿಗೆ ಹಾಕೋಣ ಫ್ಲೇವರ್ಗೆ. ಈಗ ಇದು ಹಾಕೋಣ. ಈಗ ನೀನು ಹಾಕೋಣ. ಒಳ್ಳೆ ಕಲರ್ ಬಂತು. ಘಮ ದೊಡ್ಡ ಪೀಸ್ ಹಾಕಿ. ಚಿಕ್ಕ ಆಮೇಲೆ ಸೆಂಟ್ರಲ್ ತುರ್ಕ್ಬೋದು. ಹೌದೌದು. ಸ್ವಲ್ಪ ಸಾಲ್ಟ್ ಇದಕ್ಕೆ ಇಲ್ಲ, ಸರಿ ಆಗುತ್ತೆ. ಅದಕ್ಕೆ 1 ನಿಮಿಷ ಅಷ್ಟೇ. ಸರಿ ಆಯ್ತು ಕರೆಕ್ಟಾಗಿ. ನಮ್ಮ ಹತ್ರ ಇನ್ನೂ ದೊಡ್ಡದು ಇದಾವೆ. ಆಯ್ತಾ? ಈಗ ಇಲ್ಲಿ ನಿಂಗೆ ಒಂದು ನೀರು ಹಾಕ್ಬಿಡ. ನೀರು ಚೆನ್ನಾಗಿರ್ತದೆ. ನೀರು ಹಾಕು. ಬೇಡ, ಅದಕ್ಕೆ ಹಾಕು ನೀರು. ಬೇಡ, 1 ನಿಮಿಷ. ನಮಗೆ ಇದೊಂದು ಚಾನ್ಸ್ ಇರುತ್ತೆ ಅಷ್ಟೇ. ಜಸ್ಟ್ ಇವಾಗ ಮಾತ್ರ ನಾವು ಇದನ್ನ ಈ ತರ ಉಲ್ಟಾ ಮಾಡ್ಬೋದು. ಇನ್ನು 1 ನಿಮಿಷ ಮಾಡಿದ್ರೆ ಆಗಲ್ಲ. ಒಂದ್ಸಲಿ ಮಾತ್ರ ಒಂದ್ಸತಿ ಮಾತ್ರ ಮಾಡ್ಬೋದು. ಈಗ ಅಷ್ಟು ಮಸಾಲೆ ಎಲ್ಲ ಹಿಂದೆ ಬಂದೆ. ಏನಪ್ಪ ಯಾರ ಕಾಲ್ ಮಾಡಿದ್ದಾರೆ ಒಂದ್ಸಲಿ. ಓಕೆ. ಫಿಶ್ ತರ್ಸಿ ಅಂತ ಫಿಶ್ ತರ್ಸಕ ಇದು ಆಗ್ಲಿರ ತೋರಿಸ್ತೀನಿ. ತರ್ಸ್ತೀನಿ. ಫಿಶ್ ತರ್ಬೇಕಾ? ನೋಡು ಫಿಶ್ ನೋಡು. ಅಲ್ಲಿ ನೋಡು ಇಲ್ಲಿದೆಲ್ಲ ಫಿಶ್. ಇಲ್ಲೇ ಇದೆಲ್ಲ, ಇದೇ ಫಿಶ್.
ಫಿಶ್ ಫ್ರೈ ಮಾಡ್ತಿದ್ಯಾ? ಫ್ರೈ ಮಾಡ್ತಾ ಇದ್ದಾರೆ ಅಣ್ಣ. ಇದು ನೀನ್ ಲಾಸ್ಟ್ ಇಲ್ಲಿ ಮಿಕ್ಸ್ ಮಾಡಕ್ಕಾಗಲ್ಲ ನೀವು, ಅಷ್ಟೇ ಇದೆ ಇದ್ರಲ್ಲೇ ಬೇಯಲೇಬೇಕು. ಹೌದು, ಅದ್ರ ಮೇಲೆ ಗ್ರೇವಿ ಬೀಳ್ಬೇಕು. ಗ್ರೇವಿ ಬೀಳ್ಬೇಕು. ಮುಚ್ಚಿಬಿಡೋಣ. ಓಕೆ, ಇದು 10 ನಿಮಿಷ ಇದ್ರೆ ಸಾಕು. 10 ನಿಮಿಷ ಸಾಕು. ಮೀನ್ ಸರ್ ರೆಡಿ. ಮಾತಾಡ. ಫಿಶ್ ಆಗ್ತಿದೆ. ಸೇಮ್ ಫ್ಲೇವರ್ ಅಲ್ಲಿ ಬ್ಲಾಕ್ ಚಿಕನ್ ಹಾಕ್ಬಿಡೋಣ. ಬ್ಲಾಕ್ ಚಿಕನ್. ಓಕೆ, ಬ್ಲಾಕ್ ಚಿಕನ್. ಫಿಶ್ ರೆಡಿ ಆಯ್ತಾ? ಎಲ್ಲರೂ ಫಿಶ್ ರೆಡಿ ಆಯ್ತು. ಫುಲ್ ರಶ್ ಇದೆ. ಬ್ಲಾಕ್ ಚಿಕನ್ ಅಂದ್ರಣ ಎಲ್ಲರೂ ಈಗ ಪೆಪ್ಪರ್ ಹಾಕಿ ಮಾಡಿದ್ರು. ಪೆಪ್ಪರ್ ಮಾಡಿದ್ರೆ ಹೀಟ್ ಆಗುತ್ತೆ. ಧನಿಯಾ ಪುಡಿ, ಖಾರ ಪುಡಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಫ್ಲೇವರ್ ಮಾಡ್ಕೊಂಡಿದ್ದೀವಿ. ಧನಿಯಾ ಪುಡಿ, ಖಾರದ ಪುಡಿ ಎರಡು ಫ್ರೈ ಮಾಡ್ಬೇಕು. ಫ್ರೈ ಮಾಡಿದೆ. ಇಲ್ಲ ಮೆಣಸಿನಕಾಯಿ ಹಾಕ್ತೀರಾ? ಇಲ್ಲ ಮೆಣಸಿನಕಾಯಿ ಬೇಡ ಅಂತ, ಗ್ಯಾಸ್ಟ್ರಿಕ್ ಇರುತ್ತೆ. ಅದಲ್ಲ, ಒಣ ಮೆಣಸಿನಕಾಯಿ ಧನಿಯಾ ಹಾಕಿ ಪೌಡರ್ ಮಾಡ್ಬೋದು. ಮಾಡ್ಬೋದು. ಇದು ಸಪ್ರೇಟ್ ಇದೆ. ಇದು ಓಕೆ, ಅದೇ ಬೇರೆ ಇದೇ ಬೇರೆ. ಎರಡು ಫ್ರೈ ಮಾಡಿದ್ಯಾ? ಫ್ರೈ ಮಾಡಿ ಬ್ಲಾಕ್ ಕಲರ್ ಬಂದಿದೆ. ಈಗ ಮಸಾಲೆ ಎಲ್ಲ ಒಂದೇ ಸೇರಿ ಹಾಕ್ಬಿಡೋಣ. ಒಂದು ಅರ್ಧ ಕೆಜಿ ಚಿಕನ್, 1 ಕೆಜಿ ಚಿಕನ್. 1 ಕೆಜಿ ಚಿಕನ್ ಇದೆ. 1 ಕೆಜಿ ಚಿಕನ್, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ಮಿಕ್ಸ್. ಶುಂಠಿ, ಬೆಳ್ಳುಳ್ಳಿ ಎಲ್ಲ, ಕೊತ್ತಂಬರಿ, ಪುದೀನ ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಈಗ ಫ್ರೈ. ಅದು ಬೇಯಬೇಕು. ಸ್ಟವ್ ಹಚ್ಚಿದೆಯಲ್ಲ ನೋಡಪ್ಪ? ಸ್ಟವ್ ಹಚ್ಚಿದೀನಿ, ಹೋಗ್ಬಿಡಿದೆ. ಓಕೆ, ಇದು ಸ್ವಲ್ಪ ಹೊತ್ತು ಉರಿಬೇಕು. ಸೊ ಇದು ಆಗೋಯ್ತು. ಓಕೆ, ಡಬಲ್ ಧಮಾಕ ಇವತ್ತು. ಸಕಲೇಶ್ಪುರ ಚಿಕನ್ನು, ಎಳಿಕಾಯಿ ಫಿಶ್ ಕರಿ. ಇದು ಚಿಕನ್, 1 ಕೆಜಿ ಚಿಕನ್ನು ಫ್ರೈ. ಏನೋ ಬ್ಲಾಕ್ ಚಿಕನ್ ಅಂತೆ, ಏನೋ ನೋಡೋಣ. ಅದು ಕರಿ ಚಿಕನ್ ಹೆಂಗ್ ಮಾಡ್ತಾರೆ. ನಾನು ಯಾವುದು ಮಸಾಲೆ ಅಣ್ಣ ಇದು ಮಾಡಲ್ಲ. ಮಸಾಲೆ ಎಲ್ಲ ಮನೆದು ರೆಡಿ ಮಾಡಿ ನೋಡಿ. ಎಲ್ಲ ಚೆನ್ನಾಗಿ ಕಾಣಿಸುತ್ತಪ್ಪ. ಇದು ಸೀನ್ರಿ ಮೊಬೈಲ್ ಚೆನ್ನಾಗಿ ಕಾಣಿಸುತ್ತೆ ನೋಡ. ಮನೆ ಕಟ್ತೀವಿ, ಸಖತ್ತಾಗಿದಲ್ಲ? ಚೆನ್ನಾಗಿ ಕಾಣಿಸುತ್ತೆ. ಹೌದು, ಒಂಥರ ಮೆಸ್ ಹಾಕ್ದಂಗೆ. ನೀವು ಮಾಡಿ ಮೇಲೆ ಇದೇ ಫ್ರೆಂಡ್ಸ್ ಎಲ್ಲ ಸುರೋಜ್ ಕೇಳ್ತಾರೆ. ಸಂತು ಮನೆಗೆ ಅಂತ ವಿಡಿಯೋ ನೋಡ್ಬಿಟ್ಟು, ಹಳೆ ಫ್ರೆಂಡ್ಸ್ ಎಲ್ಲ ಸುರೋಜ್ ಕೇಳ್ತಾರೆ. ಅದೇ ವಿಡಿಯೋ ನೋಡ್ಬಿಟ್ಟು ಅದೇ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀನಿ. ಅದನ್ನ ಮಸಾಲಾನ ಜಾಸ್ತಿ ಡ್ರೈ ಮಾಡೋದು ಬೇಡ. ಚಿಕನ್ ಜೊತೆನೆ ಅದು ಫ್ರೈ ಆಗಿ. ಓಕೆ, ಚಿಕನ್ ಹಾಕ್ಬಿಡೋಣ. ಹಾಕ್ಬಿಡಿ. ಸೊ ಒಗ್ಗರಣೆಗೆ ಹಾಕಿ ಇಮಿಡಿಯೇಟ್ ಚಿಕನ್ ಹಾಕ್ಬಿಡೋಣ. ಎರಡು ಒಂದೇ ಸತಿ ನೀಟಾಗಿ ಆಗುತ್ತೆ. ಓಕೆ, ಸೊ ಎರಡು ಬೇಯುತ್ತೆ. ಸೊ ಅಷ್ಟೇ, ಇನ್ನೇನು ಹಾಕೋದಿಲ್ಲ ಅದಕ್ಕೆ. ಲಾಸ್ಟಲ್ಲಿ ಪೌಡರ್ ಹಾಕೋದು. ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಅದಕ್ಕೇನು ಒಗ್ಗರಣೆ ಏನು ಬೇಡ, ಜಾಸ್ತಿ ಮಸಾಲೆ ಬೇಡ ಅಂತ. ಇದು ಎಲ್ಲ ಹಾಕಿಡ್ಬಾರ್ದು. ಸೊ ನನಗೆ ಹೊಟ್ಟೆ ಕೆಟ್ಟೋಗಿದೆ ಅಂತ ಎಲ್ಲ ಮಾಡ್ತಾ ಇದೀಯಾ? ಇಲ್ಲ, ನನ್ನ ಹೊಟ್ಟೆ ಕೆಡಬಾರ್ದು ಅಂತ. ನನ್ನ ಹೊಟ್ಟೆ ಕೆಟ್ಟೋಗಿದೆಯಲ್ಲ ಆಲ್ರೆಡಿ. ಉಪ್ಪು ಹಾಕೋಣ. ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕುವ. ಹಾಕಿದ್ದೀನಿ. ಅರಿಶಿನ ಹಾಕಿದ್ಯಾ? ಓಕೆ, ಉಪ್ಪು ಹಾಕೋಣ. ಆಯ್ತು, ಅಷ್ಟೇನಾ? ನಿಮಗೆ ಅದೆಲ್ಲ ಒಂದು 15 ನಿಮಿಷ ಬೇಯಲಿ. ಮುಚ್ಚಳ ಹಾಕಿ ಮಿಕ್ಸ್ ಮಾಡು. ನೀರಿಗೆ ಹಾಕೋದು ಬೇಡ, ಅದೇ ನೀರು ಬಿಟ್ಕೊಳುತ್ತೆ ಚಿಕನ್. ನೋಡಿ, ನಿನ್ ಮಗನಿಗೆ ಅವಾಗಿಂದ ನೀನು ಎಷ್ಟು ಎಲ್ಲೋಗ್ತಾನ ಅಂತ ಟೆನ್ಷನ್ ಪಡ್ತಾ ಇದೆಯಲ್ಲ. ನಾನು ಬೆಳಗ್ಗೆ ಹೇಳಿದ್ನಲ್ಲ ಒಂದು ಮಾತು, ಒಬ್ಬನೇ ಮಕ್ಳಿದ್ರೆ ಒಬ್ಬ ಮಗ ತೀರ್ಕೊಂಡ್ರು ಅಂತ. ನಮ್ಮ ಮಗ ಒಂದೇ ಮಗು ಮಾಡ್ಕೋಬಾರದು ಅಂತ ತುಂಬಾ ಜನರಿಗೆ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೂ ಒಬ್ಬನೇ ಮಗ. ಅವ್ನು ರಾತ್ರಿ ಎಲ್ಲ ಟೂರ್ ಹೋಗಿದ್ದಾನೆ ಫ್ರೆಂಡ್ಸ್ ಜೊತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ನಮ್ಗೆ. ಎಲ್ಲಿ ನೋಡಿ, ನಿನ್ನೆ ಅದ್ಯಾರೋ ನಮ್ಮವ್ರು ಆಕ್ಸಿಡೆಂಟ್ ಆಗಿದೆಯಲ್ಲ, ಈ ನಮ್ಗೆ ಅವ್ನ ಮನೆಗೆ ಬರೋವರೆಗೂ ಟೆನ್ಷನ್. ಅದಕ್ಕೆ ಇಬ್ಬಿಬ್ರು ಮಕ್ಳು ಇರ್ಬೇಕು. ಫಿಶ್ ಆಯ್ತು, ಒಂದು ಟೇಸ್ಟ್ ನೋಡ್ಬೋದು ನೀವು. ರೆಡಿ ಆಯ್ತಾ? ಒಂದು ಟೇಸ್ಟ್ ಯಾಕೆ ನೋಡೋಣ. ಒಂದ್ ನಿಮಿಷ ನೋಡೋಣ. ಇದು ಏನ್ ಸ್ವಲ್ಪ ಒಬ್ನೇ ಮಗ ಇದ್ರೆ ಬಾರಿ ಡೇಂಜರ್. ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಒಬ್ನೇ ಮಗ ಬೇಡ. ನೋಡಿ, ಒಬ್ನೇ ಮಗ ನಿನ್ಗೆ ಇನ್ನೊಂದ್ ಮಗುನ್ ಮಾಡ್ಕೋ. ಒಂದ್ ಹೆಣ್ಮಗ್ಳು ಇದೆ. ಒಂದ್ ಮಗು ಅಲ್ಲ, ಒಂದ್ ಕಣ್ಣಲ್ಲ ಅಂತಾರೆ ಅಲ್ವಾ? ಸೊ ಅದಕ್ಕೆ ದಯವಿಟ್ಟು ನೀವು ಇನ್ನೊಂದ್ ಮಗುನ್ ಮಾಡ್ಕೋ. ಒಂದೊಂದ್ ಮಗು ಬೇಡ, ತುಂಬಾ ಟೆನ್ಷನ್. ಎಲ್ರಿಗೂ ಅದು ಸುಸ್ತು ಗಿಸ್ತು ಬೇಡ. ಅಯ್ಯೋ, ಏನು ಬೇಡ. ಎಲ್ಲೋ ಒಂದ್ ಕಡೆ ಒಳ್ಳೆ ಬೆಳ್ಕೊಂತಾರೆ. ದಯವಿಟ್ಟು 2 ಮಕ್ಳಿಗೆ ಮಾಡ್ಕೊಳ್ಳಿ. 2 ಮಕ್ಳಾದ್ರೆ ಆಟೋಮೆಟಿಕ್ ಹೆಂಗೋ ಆಗುತ್ತೆ. ಒಂದು ಒಳ್ಳೆ ಫಿಶ್ ಮಾಡಿದ್ದೀನಿ. ಟೇಸ್ಟ್ ನೀವೇ ನೋಡ್ಬೇಕೀಗ. ನಾನೇ ನೋಡ್ಬೇಕಾ? ತಗೊಳ್ಳಿ ಜೈ. ಫಿಶ್ ಕೊಡ್ತಾವ್ರೆ. ತುಂಬಾ ಮಿಕ್ಸ್ ಮಾಡಂಗಿಲ್ಲ. ಇದು ಎತ್ತಬೇಕು ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ತಗೋಬೇಕು. ಪೀಸ್ ಎತ್ಕೋಬೇಕಾಗಿತ್ತು. ಕಟ್ ಆಯ್ತಾ? ಇಲ್ಲ. ಆ ರೌಂಡ್ ಪೀಸ್ ತಗೋ ಒಂದು.
ಅದು 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 ನನ್ನ ಮಗಂದೆ ಅದೇನೋ ನೀವು ಆಸೆ ಪಟ್ರಿ ಅಂದ್ಬಿಟ್ಟು. ಹೌದು. ಹಾ 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 ನೋಡಪ್ಪ ಇರಪ್ಪ ಟೇಸ್ಟ್ ನೋಡೋಣ ಒಂದು ಸೆಕೆಂಡ್ ಇರೋಣ. ಅದಕ್ಕೊಂದು ಫ್ಲೇವರ್ ಹಾಕ್ಬಿಡ್ತೀನಿ. ಫ್ಲೇವರ್ ಏನಾಗ್ತೀಯಪ್ಪ? ನೋಡಕ್ ಚೆನ್ನಾಗಿ ಕಾಣಲಿ ಅಂತ ಓಹೋ ಹೋ ಕೊತ್ತಂಬರಿ ಸೊಪ್ಪು ದೊಡ್ಡ ದೊಡ್ಡದು ಹಾಕ್ಬಿಟ್ಟಿದ್ದೀನಿ. ನೋಡಿ ಕೈಯಲ್ಲಿ ಹಿಂಗೆ ಕೈ ತೋರಿಸು. ನಮ್ಮ ಬಾಸ್ ಕಟ್ಕೊಂಡಿದ್ದೀನ ಬಾಲಕೃಷ್ಣರೆಲ್ಲ ಹಿಂಗೆ ಕಟ್ಕೊಳ್ಳೋದು. ಹೌದಾ? ಹ್ಞೂ ಓಕೆ ಆಯ್ತಿರ ಒಂದು ಸೆಕೆಂಡ್. ಸುಮ್ಮನೆ ಇಟ್ಟಿದ್ದೀನಿ ಹಂಗೇನೆ. ಅಯ್ಯಯ್ಯ ಈಗ ಹೇಳಿ. ನಿಜವಾಗ್ಲೂ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಬೀರ್ ಆಹಾ ಫ್ಲೇವರೇ ಒಂಥರ ಸಕ್ಕತ್ತಾಗಿದೆ. ನೋಡಿ ಅದ್ರ ಮೇಲೆ ಗ್ರೇವಿ ಇದೆಯಲ್ಲ. ಆಕ್ಚುಲಿ ಅಣ್ಣ 2 ಅವರ್ 3 ಅವರ್ ಬಿಟ್ಟು ತಿನ್ಬೇಕು ಫಿಶ್. ಅದಿನ್ನೂ ಈಗಲೇ ಹಿಂಗ್ ಚೆನ್ನಾಗಿದೆ. ಅರ್ಜೆಂಟ್ ಬೀರ್ ಬೇಕು ಅನ್ಸ್ತಾರೆ ಅಲ್ಲ. ಸಾಯಂಕಾಲ ಅಂತಾದ್ರೆ ಈ ತರ ಸಿಕ್ಬಿಟ್ರೆ ಅಲ್ವಾ ಸ್ವರ್ಗ. ಸಕಲೇಶ್ಪುರದ ಮೀನು ಕರಿ. ಇದು ಇದ್ರ ಸ್ಪೆಷಲ್ ಏನಂದ್ರೆ ಇಳ್ಳಿಕಾಯಿ. ಆಮೇಲೆ ನೀವು ಫಿಶ್ ಅಣ್ಣ ಬೇಕಾದ್ರೆ ನೀವು ನೋಡಿ ಈ ಬಾಳೆದಲ್ಲಿ ತಿಂದ್ರೆ ಒಂದು ಟೇಸ್ಟ್ ಬರುತ್ತೆ, ಬೇರೆ ತರ ಟೇಸ್ಟ್ ಬರುತ್ತೆ. ಬಾಳೆ ಎಲೆಯಲ್ಲಿ ತಿಂದ್ರೆ ಬೇರೆ ಟೇಸ್ಟ್. ಹೌದು ನಿಜವಾಗ್ಲು. ಸಕಲೇಶ್ಪುರದ ಇದು ಮೀನು ಹುಳಿ ಎಳ್ಳಿಕಾಯಿ ಮೀನು ಹುಳಿ ಕರಿ. ಓಕೆ ಯಾರನ್ನ ಟ್ರೈ ಮಾಡಿ. ಎಳ್ಳಿಕಾಯಿ ಹಾಕ್ಬಿಟ್ಟು ನಾವು ಎಲ್ಲ ತೋರ್ಸೋದಲ್ಲ ಹಂಗೆ. ಓಕೆ ಜಾಸ್ತಿ ಮಸಾಲ ಹಾಕ್ಬಾರ್ದು. ರೆಸಿಪಿ ಹೇಳ್ಬಿಡಿ. ಸಕ್ಕದಾಗಿದೆ. ಸಕಲೇಶ್ಪುರದ ಮೀನ್ ಹುಳಿ ಕರಿ. ಎಳ್ಳಿಕಾಯ್ದು. ನೆಕ್ಸ್ಟ್ ಚಿಕನ್ ಮಾಡ್ತಾವ್ರೆ. ಇದೇ ಹೆಂಗಿದೆ ಅಂದ್ರೆ ಚಿಕನ್ ಇನ್ ಹೆಂಗಿರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಂಪಲ್ಸರಿ ಏನಾದ್ರು ಬೇಕು. ಅಮಿತಾಬ್ ಬಚ್ಚನು ದ್ವಾರಕೀಶ್ ಬೇಕಪ್ಪ, ಇಲ್ಲ ಅಂದ್ರೆ ಆಗಲ್ಲ. ಎಷ್ಟು ಚೆನ್ನಾಗಿದೆ. ಭಾರಿ ತುಂಬಾ ದಿವಸ ಆಯ್ತು. ಅಮಿತಾಬ್ ಬಚ್ಚನ್ ದ್ವಾರಕೀಶ್ ಅಮಿತಾಬ್ ಬಚ್ಚನ್ ಅವ್ರು ಯಾರನ್ನ ಸಿಕ್ಕಿದ್ರೆ ಇವಾಗ ಇಲ್ಲೇ ಹಬ್ಬ ಮಾಡ್ಕೋಬಹುದು. ಈ ಫಿಶ್ ನೋಡಿ ಇದು 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 ನಾನು ಫಿಶ್ ಅಲ್ಲಿ ನೀನು ಕಣ್ಣಲ್ಲಿ ಹೇಳ್ಬಿಡ್ತೀನಿ. ಇದು ಹಿಂಗೆ ರುಚಿ ಇರುತ್ತೆ. ಇದಾ ಈ ಸೈಡ್ ಅದು ಎರಡು ಮಿಕ್ಸ್ ಮಾಡ್ತೀನಿ. ಅದನ್ನ ತಿನ್ಬೇಕಣ್ಣ. ಅದು ತಿಂತೀನಿ. ಇದು ಚರ್ಮ ಅದು ಮಿಕ್ಸ್ ಮಾಡಿ. ಬರೀ ವೈಟ್ ತಿಂದ್ರೆ ಚೆನ್ನಾಗಿರಲ್ಲ. ಅದು ಮಿಕ್ಸ್ ಮಾಡಿ ತಿನ್ಬೇಕು. ಮಿಕ್ಸ್ ಮಾಡ್ಬೇಕು. ಈ ಸೈಡ್ ಅದ್ರ ಮಜಾನೇ ಬೇರೆ. ಇದೆ ತಿಂದು ಹೇಳ್ತೀನಿ. ಇದು ಈ ಪೋರ್ಷನ್ ಮುರಿ ಇರತ್ತಣ್ಣ. ಚೂರು ಮಸಾಲ ಫೋರ್ಕ್ ಮಜಾ. ತಿಂತೀಯಾ? ತಟ್ಟೆಗೆ ಬೇಕಾ? ತಟ್ಟೆಗೆ ಬೇಕಾ? ತಟ್ಟೆಗೆ ಹಾಕೊಡ್ತಾರೆ. ಆಯ್ತು, ತಟ್ಟೆಗೆ ಹಾಕೊಡ್ತಾರೆ.